ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ಎನಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಮನೆಯಲ್ಲಿ ಇರೋ ತರಕಾರಿಯಲ್ಲೇ ಯಾವ ರೀತಿ ತರಕಾರಿ ಸಾಂಬಾರು ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೋಬೇಕು ಒಂದು ಕುಕ್ಕರ್ಗೆ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಸಾಸಿವೆ, 2 ರೆಕ್ಕೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿರಿ, ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿತಾ ಇದೆ. ಈ ರೀತಿ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, 2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ 2 ಸರಿ ವಾಶ್ ಮಾಡಿ ಇಲ್ಲಿ ಸೇರಿಸ್ತಾ ಇದ್ದೀನಿ. ಗ್ಯಾಸು 5 ಫ್ಲೇಮಲ್ಲೇ ಇರಬೇಕು. ಇದನ್ನು ಹೀಗೆ 2 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಮನೆಯಲ್ಲಿ ಯಾವ ತರಕಾರಿ ಇರುತ್ತೋ ಆ ತರಕಾರಿ ಎಲ್ಲ ಚೆನ್ನಾಗಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ಆ ತರಕಾರಿನೂ 2 ಸರಿ ವಾಶ್ ಮಾಡಿ ಮತ್ತು ಇಲ್ಲಿ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಕ್ಯಾರೆಟು, ನೌಕೋಲು, ಬೀನ್ಸು, ಮೂಲಂಗಿನ ಸೇರಿಸ್ತಾ ಇದ್ದೀನಿ ಮತ್ತು ಹೀರೆಕಾಯಿ. ಇದನ್ನು 2 ಸರಿ ವಾಶ್ ಮಾಡಿ ಸೇರಿಸ್ತಾ ಇದ್ದೀನಿ. ಆಲೂಗಡ್ಡೆ ಒಂದು. ನಿಮ್ಮ ಮನೇಲಿ ಯಾವ ತರಕಾರಿ ಇರುತ್ತೋ ಆ ತರಕಾರಿ ಹಾಕಿ ಮಾಡಿ, ಸಾಂಬಾರು ಚೆನ್ನಾಗಿ ಬರ್ತೈತೆ. ನೀವು ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರ್ತೈತೆ ಯಾವುದೇ ಆಗಿರಲಿ. ಈ ರೀತಿ ಎಲ್ಲ 2 ಸರಿ ವಾಶ್ ಮಾಡಿಕೊಂಡು ಅದ್ಮೇಲೆ ಸೇರಿಸ್ಮೇಲೆ ಒಂದು 2 ಸೆಕೆಂಡ್ ಅದರಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಗ್ಯಾಸು 5 ಫ್ಲೇಮಲ್ಲೇ ಐತೆ. ಈ ರೀತಿ ಎಲ್ಲ 2 ಸೆಕೆಂಡ್ ಅದರಲ್ಲೇ ಫ್ರೈ ಮಾಡಿಕೊಂಡು ನಾನು ತರಕಾರಿ ಇದ್ದರೆ ಜಾಸ್ತಿ ಮಾಡೋದು ಇದೇ ಸಾಂಬಾರೇ, ಅದಕ್ಕೆ ನಿಮಗೂ ಶೇರ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಂಬಾರಿಗೆ ಆಗುವಷ್ಟು ಸಾಂಬಾರು ಪುಡಿನ ಸೇರಿಸ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಸೇರಿಸ್ತಾ ಇದ್ದೀನಿ ಇಲ್ಲಿ ಸಾಂಬಾರು ಪೌಡ್ರನ್ನ. ನಾನು ಮನೇಲಿ ಮಾಡಿರೋ ಸಾಂಬಾರು ಪೌಡ್ರು, ನೀವು ಯಾವುದಾದ್ರೂ ಸೇರಿಸ್ಬೋದು. ಇದನ್ನೆಲ್ಲ ಈಗ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸು 5 ಫ್ಲೇಮಲ್ಲೇ ಇದೆ. ನಾನು ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ, ಕೆಲವರು ಇದು ಕಡಿಮೆ ಇಟ್ಬಿಡ್ತಾರೆ, ಇಲ್ಲಾಂದರೆ ಜಾಸ್ತಿ ಇಟ್ಬಿಡ್ತಾರೆ. ಇದಕ್ಕೇನು ಆ ರೀತಿ ಇಲ್ಲ, ಜಾಸ್ತಿನೇ ಇರಲಿ. 2 ನಿಮಿಷ ತರಕಾರಿ ಎಲ್ಲ ಅದರಲ್ಲೇ ಬೇಯಕ್ಕೆ ಬಿಡಬೇಕು. ನೋಡಿರಿ, ಎಲ್ಲ ಚೆನ್ನಾಗಿ ಅದೆಲ್ಲ ನೀರು ಬಿಟ್ಟಿದೆ ತರಕಾರಿ ಎಲ್ಲ. ಈಗ ತೊಗರಿಬೇಳೆ 1/4 ಕಪ್ಪು, ಹೆಸ್ರು ಕಾಳು 1/4 ಕಪ್ಪನ್ನು 2 ಸರಿ ವಾಶ್ ಮಾಡಿ ಸೇರಿಸ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿರಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಯಾವುದಕ್ಕೆ ಬೇಕು ಸಾಂಬಾರು ನೋಡಿಕೊಂಡು ನೀರು ಸೇರಿಸ್ತಾ ಇದ್ದೀನಿ. ನೀವು ಆದಷ್ಟು ನೀರು ಕಡಿಮೆನೇ ಸೇರಿಸ್ರಿ, ಯಾಕಂದರೆ ತರಕಾರಿ ಅಲ್ವಾ, ಕುಕ್ಕರ್ಗೆ ಇಟ್ಟರೆ ಸ್ವಲ್ಪ ನೀರು ಬಿಟ್ಕೊಳ್ತೈತೆ ಎಲ್ಲ, ಅದಕ್ಕೆ ನೀರು ಸ್ವಲ್ಪ ಕಡಿಮೆನೇ ಸೇರಿಸ್ರಿ. ಈ ರೀತಿ ಎಲ್ಲ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಆದಮೇಲೆ ಈಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಇದನ್ನು 4 ವಿಷಲ್ ಕೂಗಿಸ್ತಾ ಇದ್ದೀನಿ. 4 ವಿಷಲ್ ಆದಮೇಲೆ ಈಗ ಲಿಡ್ ಎಲ್ಲ ಓಪನ್ ಮಾಡ್ತಾಯಿದ್ದೀನಿ. ಗ್ಯಾಸ್ ಎಲ್ಲ ಹೋದ್ಮೇಲೆ ನೋಡಿರಿ, ಸ್ಮೆಲ್ ಮಾತ್ರ ಸೂಪರಾಗಿದೆ. ಹಾಗೆ ಟೇಸ್ಟೂ ಕೂಡ ಅಷ್ಟೊಂದೇ ಸಖತ್ತಾಗಿರ್ತೈತೆ. ನೀವು ಒಂದು ಸರಿ ಟ್ರೈ ಮಾಡಿರಿ, ಸೂಪರಾಗಿರ್ತೈತೆ. ನಾನು ಯಾವಾಗಲೂ ಜಾಸ್ತಿ ಮಾಡೋ ಸಾಂಬಾರಿದೆ, ಅದಕ್ಕೆ ನಿಮಗೂ ಶೇರ್ ಮಾಡ್ತಾಯಿದ್ದೀನಿ. ಟೇಸ್ಟು ಮಾತ್ರ ಸೂಪರಾಗಿರ್ತೈತೆ. ನೀವಿರೋ ತರಕಾರಿಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಅದಿಲ್ಲ ಇದಿಲ್ಲ ಅನ್ನೋದೇ ಬೇಡ, ಇರೋದ್ರಲ್ಲಿ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.